ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಸಂಕಷ್ಟಹರ ಚತುರ್ಥಿಯ ಉಪವಾಸ ವ್ರತದ ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಒಂದು ವ್ರತ ಆಗಿರಲಿ, ಅದನ್ನು ನಾವು ಪ್ರಾರಂಭ ಅಂತ ಮಾಡಿದ್ಮೇಲೆ ಅದಕ್ಕೆ ಮುಕ್ತಾಯ ಅನ್ನೋದು ಕೂಡ ಇದ್ದೇ ಇರುತ್ತೆ. ನಾವು ಸುಮ್ಮನೆ ಯಾವುದೇ ರೀತಿಯ ಸಂಕಲ್ಪನೆ ಮಾಡಿಕೊಳ್ಳದೆ ನಮಗೆ ಮನಸ್ಸಿಗೆ ಬಂದಷ್ಟು ದಿನ ಅದನ್ನು ಮಾಡಿಕೊಂಡು ಹೋಗೋದ್ರಿಂದ ನಿಮಗೆ ಶೀಘ್ರ ಫಲ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ನೀವು ಮಾಡೋಂಥ ಯಾವುದೇ ಒಂದು ವ್ರತ ಆಗಿರಲಿ, ಅದಕ್ಕೆ ಪೂರ್ಣ ಫಲ ಅನ್ನೋದು ಸಿಗಬೇಕಂತ ಹೇಳಿದ್ರೆ ಅದನ್ನು ನಿಯಮಬದ್ಧವಾಗಿ ಮಾಡಬೇಕಾಗತ್ತೆ. ಆಗಲೇ ನೀವು ಅಂದ್ಕೊಂಡಂಥ ಕಾರ್ಯಗಳು ಸಿದ್ಧಿ ಆಗೋದು, ಹಾಗೆಯೇ ನೀವು ಮಾಡ್ತಾ ಇರುವಂಥ ಆ ವ್ರತ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಡೋಂಥದ್ದು. ಈಗ ಬಹಳಷ್ಟು ಜನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡ್ತಾರೆ. ಈಗ ಯಾರೋ ಮಾಡ್ತಾರೆ, ನಾನು ಮಾಡ್ತೀನಿ ಅಥವಾ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾಡ್ತಾರೆ. ಮಾಡೋದು ಖಂಡಿತ ತಪ್ಪಲ್ಲ. ಆದರೆ ನೀವು ಯಾವುದೇ ಒಂದು ಪೂಜೆ ಆಗಿರಲಿ, ಒಂದು ವ್ರತ ಆಗಿರಲಿ, ಅದನ್ನು ಸಂಕಲ್ಪವನ್ನು ಮಾಡಿಯೇ ಮಾಡಬೇಕು. ಸಂಕಲ್ಪ ಇಲ್ಲದೆ ಮಾಡೋ ಯಾವುದೇ ವ್ರತ ನಿಮಗೆ ಸಾಮಾನ್ಯವಾಗಿ ಫಲ ಕೊಡೋದಿಲ್ಲ. ಕೆಲವರು ಹೇಳ್ತಾರೆ, ನಾನು ತುಂಬ ತಿಂಗಳಿಂದ ಮಾಡ್ತಾಯಿದ್ದೀನಿ, ಆದರೆ ನನಗೆ ಫಲ ಅನ್ನೋದು ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಈ ರೀತಿಯಾದಂಥ ಕೆಲವು ಕಾರಣಗಳು ಇರುತ್ತೆ. ನೀವು ಏನು ಮಾಡಬೇಕಂತ ಹೇಳಿದ್ರೆ, ಈಗ ಆ ಒಂದು ವ್ರತವನ್ನು ಹಿಡಿತೀರಾ ಅಂತ ಹೇಳಿದ್ರೆ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡಿ ಅದೇ ರೀತಿ ಅದನ್ನು ಮುಕ್ತಾಯ ಕೂಡ ಮಾಡಬೇಕಾಗತ್ತೆ. ಅಂದರೆ ನೀವು ಸಮರ್ಪಣೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾವುದೇ ಒಂದು ಪೂಜೆ ವ್ರತ ಆಗಲಿ, ಸಂಕಲ್ಪ ಹಾಗೂ ಸಮರ್ಪಣೆ ಅನ್ನೋದು ಬಹಳ ಮುಖ್ಯ. ನೀವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕಂತ ಹೇಳಿದ್ರೆ ಮೊದಲನೇ ತಿಂಗಳು ನೀವು ಯಾವಾಗ ಪ್ರಾರಂಭ ಮಾಡ್ತೀರಾ ಆಗ ನೀವು ಎಷ್ಟು ತಿಂಗಳುಗಳ ಕಾಲ ಈ ಒಂದು ವ್ರತವನ್ನು ಮಾಡ್ತೀರಾ ಅಂತ ಹೇಳಿ ಮೊದಲು ಸಂಕಲ್ಪವನ್ನು ಮಾಡಬೇಕು. ಉದಾಹರಣೆಗೆ, ಈಗ ಗಣಪತಿಗೆ ಸಾಮಾನ್ಯವಾಗಿ 21 ಮಂತ್ರಗಳನ್ನು ಹೇಳೋದಾಗಿರಬಹುದು. ಹಾಗೆ 21 ತಿಂಗಳು, ಅಂದರೆ ಈಗ ನಾವು ಮಂಗಳವಾರ ಈ ಒಂದು ವ್ರತ ಬಂದಿದ್ದ ದಿವಸ, ಅದರ ಅರ್ಥ ಏನಂತ ಹೇಳಿದ್ರೆ ಆ ಒಂದು ದಿವಸ ಉಪವಾಸ ವ್ರತವನ್ನು ಮಾಡಿದ್ರೆ 21 ತಿಂಗಳಿಗೆ ಸಮ ಅಂತ ಹೇಳ್ತಾರೆ. ಹಾಗಾಗಿ 21 ಅನ್ನೋದು ಈ ಗಣಪತಿಗೆ ಬಹಳನೇ ಮುಖ್ಯ. ಆದ್ದರಿಂದ ನೀವು ಮೊದಲನೇ ತಿಂಗಳು ಸಂಕಲ್ಪವನ್ನು ಮಾಡಿದಾಗ ನಾನು 21 ತಿಂಗಳುಗಳ ಕಾಲ ಈ ಒಂದು ವ್ರತವನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕು. ಅಥವಾ ನಿಮ್ಮ ಮನಸ್ಸಿನಲ್ಲಿ ನೀವು ಎಷ್ಟು ತಿಂಗಳು ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅಷ್ಟು ತಿಂಗಳನ್ನು ನೀವು ಅಂದ್ಕೊಳ್ಬೋದು. ಈಗ ನೀವು 21 ತಿಂಗಳು ಆಗಲ್ಲ ಅಂತ ಹೇಳಿದ್ರೆ, ನೀವು ಉದಾಹರಣೆಗೆ 11 ತಿಂಗಳು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ನಾನು 11 ತಿಂಗಳು ಸಂಕಲ್ಪಪೂರ್ವಕವಾಗಿ ಈ ಒಂದು ಸಂಕಷ್ಟಹರ ಚತುರ್ಥಿಯ ಉಪವಾಸ ವ್ರತವನ್ನು ಹಿಡಿತಾ ಇದ್ದೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಅದು 11 ತಿಂಗಳು ಮುಗೀತು ಅಂತ ತಿಳ್ಕೊಳ್ಳಿ. ಅಥವಾ ನೀವು 21 ಅಂದ್ಕೊಂಡಿದ್ರೆ 21 ತಿಂಗಳು. ಆ ಕೊನೆಯ ತಿಂಗಳು ಏನಿದೆ ಆ ದಿವಸ ನೀವು ಸಮರ್ಪಣೆ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಂತ ಹೇಳಿದ್ರೆ ಆ ಗಣಪತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಾನು ಈ ವ್ರತವನ್ನು 11 ತಿಂಗಳು ಅಥವಾ 21 ತಿಂಗಳು ಈ ವ್ರತವನ್ನು ಮಾಡ್ತೀನಿ ಅಂತ ಸಂಕಲ್ಪಪೂರ್ವಕವಾಗಿ ಇದನ್ನು ಮಾಡ್ತಾ ಬಂದಿದ್ದೀನಿ. ಇದು ಕೊನೆಯ ಒಂದು ಪೂಜೆ, ಕೊನೆಯ ತಿಂಗಳು ಇದು. ಈ ದಿವಸ ನಾನು ಸಮರ್ಪಣೆಯನ್ನು ಮಾಡಿ ಈ ಒಂದು ವ್ರತವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಅಂತ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಇಷ್ಟು ದಿವಸ ನಿರ್ವಿಘ್ನವಾಗಿ ನಾನು ಈ ವ್ರತವನ್ನು ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಒಂದು ಧನ್ಯವಾದವನ್ನು ದೇವರಿಗೆ ಅರ್ಪಣೆ ಮಾಡಿ, ಹಾಗೆ ನಾನು ಮಾಡಿದಂಥ ಪೂಜೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮಿಸಿ ನನ್ನನ್ನು ಆಶೀರ್ವದಿಸು ಅಂತ ಗಣಪತಿನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ನೀವು ಸಂಕಲ್ಪ ಹಾಗೂ ಸಮರ್ಪಣೆಯನ್ನು ಮಾಡಿ ಅಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು. ಅದಾದ ನಂತರದಲ್ಲಿ ನೀವು ಮತ್ತೆ ಹೊಸದಾಗಿ, ಅಂದರೆ ಒಂದು 2 ತಿಂಗಳು ಬಿಟ್ಟು ನೀವು ಮತ್ತೆ ಅದನ್ನು ಹೊಸದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಮತ್ತೆ ನೀವು ಎಷ್ಟು ತಿಂಗಳು ಮಾಡ್ತೀನಿ, 21 ತಿಂಗಳು, 11 ತಿಂಗಳು, ನೀವು ಎಷ್ಟು ಅಂದ್ಕೊತೀರೋ ಆ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ಮತ್ತೆ ನೀವು ಪ್ರಾರಂಭ ಮಾಡಿ ಸಮರ್ಪಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿಕೊಂಡು ಹೋದಾಗ ನಿಮಗೆ ಫಲ ಅನ್ನೋದು ಶೀಘ್ರವಾಗಿ ಸಿಗುತ್ತೆ. ಅದು ಬಿಟ್ಟು ನೀವು ಯಾವುದೇ ಸಂಕಲ್ಪನೆ ಇಲ್ಲದೆ ಸುಮ್ಮನೆ ನೀವು ಯಾವುದೇ ಒಂದು ವ್ರತವನ್ನು ಈ ರೀತಿ ಮಾಡ್ಕೊಂಡು ಹೋದಾಗ ನಿಮಗೆ ಅಷ್ಟು ಬೇಗ ಫಲ ಅನ್ನೋದು ಸಿಗೋದಿಲ್ಲ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ನನಗೂ ಕೂಡ ಒಬ್ಬರು ಗುರುಗಳೇ ಇದನ್ನು ನನಗೆ ತಿಳಿಸ್ಕೊಟ್ಟಿದ್ರಿಂದ ನಿಮಗೂ ಕೂಡ ಇದು ಉಪಯೋಗಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಕೂಡ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಬೋದು.
ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆ ಅಥವಾ ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.